ಚೌಡಪ್ಪ ಫಾರ್ಮ್ ಟೂರ್ನ ಮತ್ತೊಂದು ಭಾಗ ಇದೊಂದು. ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡ್ಬೋದು, ಎಲ್ಲ ಮರ ಆಧಾರಿತದ್ದು. ಸುತ್ತಲೂ ತೆಂಗಿನ ಮರ ಹಾಕಿದ್ದೇವೆ. ಇದು ಹೆಬ್ಬೇವು, ಇದು ಮಹಾಗನಿ, ಅದರ ಪಕ್ಕದಲ್ಲಿರುವಂಥದ್ದು ನೇರಳೆ. ಹಾಗೆ ಒಳಗೆ ಹೋದರೆ ಇಲ್ಲಿ ಹೆಡ್ಜಲು ಸರ್ ಬೇವಿನ ಬೆಳೆ, ಇದು ಹಾಗೆ ಬೆಳೆದಿರುವಂತಹ ಪಪ್ಪಾಯ, ಇದು ಬಂದ್ಬಿಟ್ಟು ದಾಳಿಂಬೆ, ಇದು ಬಂದ್ಬಿಟ್ಟು ನಿಂಬೆ, ಅದರ ಮಧ್ಯದಲ್ಲಿ ಕಬ್ಬು. ಸೊ ಹಾಗೆ ಮುಂದುವರೆದು ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಅಂತ ಹೇಳಿದ್ರೆ, ಈಗ ಯಾವುದೇ ರೀತಿಯಾದಂತಹ ರಸಗೊಬ್ಬರಗಳಾಗಲಿ, ಕ್ರಿಮಿಕೀಟನಾಶಕಗಳಾಗಲಿ, ರೋಗನಾಶಕಗಳಾಗಲಿ, ಸಸ್ಯ ಪ್ರಚೋದಕಗಳಾಗಲಿ ಯಾವುದೇ ಸಿಂಪಡಣೆ ಇಲ್ಲ. ಇದು ರಾಮಫಲ, ಇದು ನಿಂಬೆ, ಇದು ಬಾಳೆ. ಹಾಗೆ ನೋಡ್ಬೋದಿದೆ ರಾಮಫಲ ಬಿಟ್ಟಿರುವಂಥದ್ದು. ಇದು ಚೌಡಪ್ಪ ಫಾರ್ಮ್ ಟೂರ್. ಇಲ್ಲಿಗೆ ಬಂದರೆ ನಿಮಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಕೃಷಿಯ ಅನುಬಂಧಿತ ಕಾರ್ಯಗಳ ಕಸುಬುಗಳ ವಿಚಾರಗಳು ಎಲ್ಲವೂ ಸಹ ತಿಳಿಯುತ್ತೆ. ಅದೇ ರೀತಿ ಪ್ರಕೃತಿಯ ಮಡಿಲಲ್ಲಿ ಇದ್ದರೆ ಈ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಈ ಮನುಷ್ಯ ತನ್ನ ಮೂಲನ ಹೇಗೆ ನೆನಪಿಸ್ಕೊಳ್ತಾನೆ ಅಂದರೆ, ಕಾಡಲ್ಲಿ ಹುಟ್ಟು ಬೆಳೆದಿರುವಂತಹ ಪ್ರಾಣಿಗಳು, ನಮ್ಮ ಮನುಷ್ಯನಿಗೆ ಮೊದಲು ನಾವು ಪ್ರಾಣಿಗಳು. ಸೊ ಇಷ್ಟೊಂದು ಪ್ರಕೃತಿಯ ಮಡಿಲಲ್ಲಿ ನಾವು ಇದ್ದ ತಕ್ಷಣ ಇಲ್ಲೇ ಇರಬೇಕಪ್ಪ, ಇಲ್ಲೇ ಇದ್ದರೆ ಸಾಕು, ಇಲ್ಲಿಂದ ಹೋಗೋದು ಹೇಗೆ ಅನ್ನೋ ಒಂದು ಮನೋಭಾವ ಬರುತ್ತೆ. ಇಲ್ಲಿ ನೋಡಿ, ಇದು ನಿಂಬೆ ಗಿಡ. ಇದಕ್ಕೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳಾಕಿಲ್ಲ. ಇನ್ಫ್ಯಾಕ್ಟ್ ತಿಪ್ಪೆ ಗೊಬ್ಬರ ಸಹ ಹಾಕಿಲ್ಲ. ನೀರು ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಅವಾಗವಾಗ ನೀರು ಕೊಡ್ತಾರೆ. ಇಲ್ಲೂ ಸಹ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ, ಆದರೆ ಹಾಕಿ ಬಿಟ್ಬಿಟ್ಟಿದ್ದೀವಿ. ಹಾಗೆ ಎಷ್ಟು ಗಿಡ ಹಾಕಿದ್ದೀವೋ ಸ್ವಲ್ಪ ಗಿಡ ಉಳಿದಿದ್ದಾವೆ, ಸ್ವಲ್ಪ ಗಿಡ ಸತ್ತೋಗಿದ್ದಾವೆ. ಆದರೂ ಸಹ ನೋಡ್ಬೋದು ಉಳಿದಿದ್ದಾವೆ ಗಿಡಗಳು, ಎಷ್ಟು ದೈತ್ಯವಾಗಿ ಬೆಳೆದಿದ್ದಾವೆ ನೋಡಿ. ಇವುಗಳಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ರೋಗ ಬಂದರು ಬೇಗ ತಡ್ಕೊಳ್ತವೆ, ಕೀಟಗಳು ಬಂದರು ಅಷ್ಟು ಬೇಗ ಏನಾಗೋದಿಲ್ಲ. ಈ ರೀತಿ ನೋಡ್ಬೋದು ರಾಮಫಲ, ಬಾಳೆ, ನಿಂಬೆ. ಹೀಗೆ ನೈಸರ್ಗಿಕ ಕೃಷಿಯಲ್ಲಿ ಎಲ್ಲವೂ ಸಾಧ್ಯ. ಪ್ರಕೃತಿ ಮನುಷ್ಯನ ಆಸೆಗಳನ್ನು ಈಡೇರಿಸುತ್ತೆ ಹೊರತು ದುರಾಸೆಯನ್ನೆಲ್ಲ ಅಂತ ಹೇಳಿದ್ದಾರೆ. ಆದರೆ ನನ್ನದು ಏನಪ್ಪ ಅಂತ ಹೇಳಿದ್ರೆ, 4 ಜನರಿಗೆ ಅಥವಾ 4 ಪ್ರಾಣಿಗಳಿಗೆ, ಸಕಲ ಕೋಟಿ ಜೀವರಾಶಿಗಳಿಗೆ ಒಳಿತು ಮಾಡುವಂತಹ ಮನಸ್ಥಿತಿಯಲ್ಲಿ ನೀನು ದುರಾಸೆ ಪರನಾದರೂ ಸಹ ಪ್ರಕೃತಿ ನಿಂಗೆ ಸಹಾಯ ಮಾಡುತ್ತೆ. ಅದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಮನೋಭಾವನೆಯಿಂದ ಕೂಡಿರಬೇಕು. ಹಾಗಾಗಿ ನೋಡಿರಬಹುದು, ಇದು ತುಂಬ ಸ್ವಾಭಾವಿಕವಾಗಿದೆ. ಇದು ಇಲ್ಲಿ ನೋಡಿ, ಇದು ಯಾವಾಗಲೂ ನೆಟ್ಟಿರುವಂಥದ್ದು. ಇದು ಏಳಿಕಾಯಿ, ಲಕ್ಷ್ಮಣ ಫಲ ಎಲ್ಲ ಹಾಕಿಬಿಟ್ಟಿರುವಂಥದ್ದು. ಕಷ್ಟಪಟ್ಟರೆ ಬರ್ತವೆ ಯಾವಾಗಲೂ ಅನಿಸುತ್ತೆ. ನೇಚರ್ ಸೆಲೆಕ್ಷನ್. ಎಷ್ಟೊಂದು ಗಿಡಗಳು ಸಂಪಾದನೆ ಮಾಡಿದರೆ ಹೆಚ್ಚು ದೊಡ್ಡ ಗಿಡಗಳಿಗೆ ಇಟ್ಟಿದ್ದೀನಿ. ಎಷ್ಟೊಂದು ಗಿಡಗಳು ಸತ್ತೋಗಿದ್ದಾವೆ. 1000 ಗಿಡಗಳು ಹಾಕಿದರೆ 100 ಗಿಡಗಳು ಬದುಕಿರ್ಬೋದು. ನಾನು ಈ ಕಡೆ ಇರುವಂತಹ ನೇಚರು ಸೆಲೆಕ್ಟ್ ಮಾಡ್ಕೊಂಡಿದೆ. ಆ ಗಿಡಗಳು ಮಾತ್ರ ಬದುಕಿದ್ದಾವೆ, ಇನ್ನು ಕೆಲವೆಲ್ಲ ಸತ್ತೋಗಿದ್ದಾವೆ.